ಅದರಲ್ಲಿ 55,000 ಕಾನ್ಸ್ಟೇಬಲ್ಗಳನ್ನ ಭರ್ತಿ ಮಾಡ್ಕೋಬೇಕು ಅಂತ ಒಂದು ಪ್ರಸ್ತಾವನೆ ಕಳಿಸಿದ್ದಾರೆ. CRPF 20 ಹೊಸ ಬಟಾಲಿಯನ್ ಓಪನ್ ಆಗುತ್ತೆ. 20 ಬಟಾಲಿಯನ್ ಅಂದ್ರೆ 22,000 ಭರ್ತಿ CRPF ಅವರು ಮಾಡ್ಕೋತಾರೆ. SSC GD ಅಸ್ಪಿರೆಂಟ್ಸ್ಗೆಲ್ಲ ಜೈ ಹಿಂದ್. SSC GD ಅಸ್ಪಿರೆಂಟ್ಸ್ಗೆ ಒಂದು ಒಳ್ಳೆಯ ಸುದ್ದಿನ ತಂದಿದ್ದೀನಿ. ಏನಪ್ಪಾ ಅಂತಂದ್ರೆ ಇದೇ ವರ್ಷ 2026ರಲ್ಲಿ 25,400ಕ್ಕೂ ಹೆಚ್ಚು ಹುದ್ದೆಗಳನ್ನ ಕರೆದಿದ್ರು. ಇವಾಗ ಆ ಹುದ್ದೆಗಳಿಗೆ 53,000ಕ್ಕೂ ಹೆಚ್ಚು ವೇಕೆನ್ಸಿಗಳನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ 53,000 ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಯಾವಾಗ ಆ್ಯಡ್ ಮಾಡ್ತಾರೆ, 25,000 ಇರೋದು ಯಾವಾಗ ಜಾಸ್ತಿ ಆಗುತ್ತೆ, ಎಲ್ಲರಿಗೂ ಎಕ್ಸಾಮ್ ಡೇಟ್ ಯಾವಾಗ ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿದೆ. ಎಕ್ಸಾಮ್ ಡೇಟೇ ಬರ್ತಾ ಇಲ್ಲ. ಫೆಬ್ರವರಿಯಲ್ಲೇ ಎಕ್ಸಾಮ್ ಆಗ್ಬೇಕಾಯ್ತು, ಮಾರ್ಚ್ ಆಯ್ತು, ಏಪ್ರಿಲ್, ಇವಾಗ ಇನ್ನೂ ಡೇಟೇ ಬಂದಿಲ್ಲ. ಯಾವಾಗ ಡೇಟ್ ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ದೀರಾ. ನನಗೂ ತುಂಬಾ ಕಮೆಂಟ್ಸ್ಗಳು ಬರ್ತಾ ಇದೆ, ಸರ್ SSC GD ರಿಟರ್ನ್ ಎಕ್ಸಾಮ್ ಯಾವಾಗ ಮಾಡ್ತಾರೆ ಅಂತ. ಈ ವಿಡಿಯೋದ ಎಂಡಿಂಗ್ ನಲ್ಲಿ ಎಕ್ಸಾಮ್ ಡೇಟ್ ಯಾವಾಗ ಅಂತ ಹೇಳ್ತೀನಿ. ಅದ್ರ ಜೊತೆಗೆ 8th ಪೇ ಕಮಿಷನ್ದು ಅಪ್ಡೇಟ್ಗಳನ್ನ ತಂದಿದ್ದೀನಿ. ನಿಮ್ಗೆ ಸ್ಯಾಲ್ರಿ ಎಷ್ಟಾಗುತ್ತೆ 8th ಪೇ ಕಮಿಷನ್ ಅಲ್ಲಿ, ಇವಾಗ ಎಷ್ಟು ಬರ್ತಾ ಇದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಗಾಯ್ಸ್, CAPF ಡಿಪಾರ್ಟ್ಮೆಂಟ್ ಇಂದ ಗೃಹ ಮಂತ್ರಾಲಯಕ್ಕೆ ಒಂದು ಪ್ರಸ್ತಾವನ ಕಳಿಸಿದ್ದಾರೆ. ಈ ವರ್ಷ ಅಂದರೆ 2026-27ಕ್ಕೆ 53 ಹೊಸ ಬಟಾಲಿಯನ್ನ ಓಪನ್ ಮಾಡೋದಕ್ಕೆ. ಅದರಲ್ಲಿ 55,000 ಕಾನ್ಸ್ಟೇಬಲ್ಗಳನ್ನ ಭರ್ತಿ ಮಾಡ್ಕೋಬೇಕು ಅಂತ ಒಂದು ಪ್ರಸ್ತಾವನೆ ಕಳಿಸಿದ್ದಾರೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಿಗೆ ಹೊಸ ವರ್ಷದ ಫೈನಾನ್ಷಿಯಲ್ ಇಯರ್ ಅಂತ ಅನೌನ್ಸ್ ಆಗುತ್ತೆ. ಆ ಫೈನಾನ್ಷಿಯಲ್ ಇಯರಲ್ಲಿ ಎಷ್ಟು ಬಜೆಟ್ ಆಗುತ್ತೆ CAPFಗೆ, ಆ ಬಜೆಟ್ನ ಬೇಸಿಸ್ ಮೇಲೆ ಅವರು ಹೊಸ ಬಟಾಲಿಯನ್ ಎಷ್ಟು ಮಾಡಬೇಕು, ಎಷ್ಟು ಭರ್ತಿ ಮಾಡಬೇಕು ಅಂತ ಒಂದು ಇವ್ಯಾಲ್ಯೂಷನ್ನ ಮಾಡಿ ಲೆಕ್ಕಾಚಾರನ ಮಾಡ್ತಾರೆ. ಅದಾದಮೇಲೆ ಹೋಮ್ ಮಿನಿಸ್ಟ್ರಿಗೆ ಒಂದು ಪ್ರಸ್ತಾವನೆ ಕೊಡ್ತಾರೆ. ಇಷ್ಟು ವೇಕೆನ್ಸಿ ಖಾಲಿ ಇದೆ, ಇಷ್ಟು ಬಟಾಲಿಯನ್ ಹೊಸದಾಗಿ ಓಪನ್ ಮಾಡ್ತೀವಿ, ಇಷ್ಟು ಕಾನ್ಸ್ಟೇಬಲ್ನ ನಾವು ಹೊಸದಾಗಿ ಭರ್ತಿ ಮಾಡ್ಕೋತೀವಿ ಅಂತ ಒಂದು ಪ್ರಸ್ತಾವನೆನ ಕೊಡ್ತಾರೆ. ಆ ಹೋಮ್ ಮಿನಿಸ್ಟ್ರಿ ಅವರು ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಆ ಒಂದು ಪ್ರಸ್ತಾವನೆಗೆ ರಿಪ್ಲೈನ ಕೊಡ್ತಾರೆ. ಇಲ್ಲೂ ಅದೇ ಕೊಟ್ಟಿರೋದು. 53 ಹೊಸ ಬಟಾಲಿಯನ್ನ CAPF ಅವರು ಓಪನ್ ಮಾಡೋದಕ್ಕೆ ಪ್ರಸ್ತಾವನೆನ ಕೊಟ್ಟಿದ್ದಾರೆ. CRPF 20 ಹೊಸ ಬಟಾಲಿಯನ್ ಓಪನ್ ಆಗುತ್ತೆ. 20 ಬಟಾಲಿಯನ್ ಅಂದರೆ ಒಂದು ಬಟಾಲಿಯನ್ಗೆ 1000ದಿಂದ 1100 ಕಾನ್ಸ್ಟೇಬಲ್ಸ್, ಹೆಡ್ ಕಾನ್ಸ್ಟೇಬಲ್ ಓವರ್ ಆಲ್ ಸ್ಟ್ರೆಂತ್ ಇರುತ್ತೆ. ಸೊ 20 ಬಟಾಲಿಯನ್ ಅಂದರೆ 22,000 CRPF ಅವರು ಮಾಡ್ಕೋತಾರೆ. ಮತ್ತು BSF ದಲ್ಲಿ ಒಂದು ಬಿಗ್ ಅಪ್ಡೇಟ್ ಇದೆ ನೋಡಿ. BSF ಅಲ್ಲಿ ಒಂದು ಹೊಸ ಸೆಕ್ಟರ್ನೇ ಓಪನ್ ಮಾಡಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ. ಒಂದು ಸೆಕ್ಟ್ರಲ್ಲಿ 16 ಬಟಾಲಿಯನ್ ಇರುತ್ತೆ. ಸೆಕ್ಟರ್ ಹೆಡ್ ಕ್ವಾರ್ಟರ್ ಮತ್ತು 16 ಬಟಾಲಿಯನ್ BSF ಅವರು ಓಪನ್ ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ನ ಕೊಟ್ಟಿದ್ದಾರೆ. ನೆಕ್ಸ್ಟು SSBಯಲ್ಲೂ ಕೂಡ 12 ಬಟಾಲಿಯನ್ನು ಒಂದು ಸೆಕ್ಟರ್ನ ಓಪನ್ ಮಾಡ್ತಾ ಇದ್ದಾರೆ. ಅದೇ ಥರ ಅಸ್ಸಾಂ ರೈಫಲ್ಸಲ್ಲಿ 5 ಬಟಾಲಿಯನ್ನು, ಇಲ್ಲಿ ನೋಡಿ, ಇಲ್ಲಿ 5 ಬಟಾಲಿಯನ್ನು, ಟೋಟಲ್ಲು ನಿಮಗೆ 53 ಬಟಾಲಿಯನ್ನು ಓಪನ್ ಆಗುತ್ತೆ ಗೈಸ್. ಏನು ಇವಾಗ 2025ರಲ್ಲಿ ವೇಕೆನ್ಸಿ ಕರೆದಿದ್ರು, ಅದ್ರ ಜೊತೆಗೆ ಈ 53,000 ವೇಕೆನ್ಸಿ ಆ್ಯಡ್ ಆಗುತ್ತೆ. ಟೋಟಲ್ ನಿಮಗೆ ಕಡಿಮೆ ಅಂದರು 50ರಿಂದ 60,000 ವೇಕೆನ್ಸಿ ಈ 2026-27ರಲ್ಲಿ 100% ನಿಮಗೆ ಆಗೇ ಆಗುತ್ತೆ. ಹಾಗಾಗಿ ಯಾರೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಇದೇ ಥರ ಕಂಟಿನ್ಯೂ ಮಾಡಿ. ನಿಮಗೆ ಖಂಡಿತ ಈ ಸಲ ಒಳ್ಳೆ ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು. 50ರಿಂದ 60,000 ವೇಕೆನ್ಸಿ ಅಂದರೆ ಕಡಿಮೆ ಅಲ್ಲ ಗೈಸ್. ನಮ್ಮ ಕರ್ನಾಟಕಕ್ಕೂ ಆದಷ್ಟು ಜಾಸ್ತಿ ವೇಕೆನ್ಸಿ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಗಾಯ್ಸ್. ನೋಡಿದ್ರಲ್ಲ ಗೈಸ್, CAPF ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಇದೆ. ಈ ವರ್ಷ ಆ ವೇಕೆನ್ಸಿನ ಫಿಲ್ ಮಾಡ್ಕೋತಾರೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಫೈನಾನ್ಷಿಯಲ್ ಇಯರ್ ಅನೌನ್ಸ್ ಮಾಡ್ತಾರೆ. ಆ ಫೈನಾನ್ಷಿಯಲ್ ಇಯರ್ ನಲ್ಲಿ CAPFಗೆ ಎಷ್ಟು ಬಜೆಟ್ ಕೊಡ್ತಾರೆ, ಆ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಕ್ಯಾಂಡಿಡೇಟ್ಗಳನ್ನ ಭರ್ತಿ ಮಾಡ್ಕೋಬೇಕು, ಅದಕ್ಕೆಲ್ಲ ಎಷ್ಟು ಖರ್ಚು ಬೀಳುತ್ತೆ, ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಪ್ರತಿ ವರ್ಷ ವೇಕೆನ್ಸಿನ ಜಾಸ್ತಿ ಮಾಡ್ತಾರೆ. ಈಗ ನೀವು ನೋಡಿದ್ರಿ, CRPF ಆಗಿರ್ಬೋದು, CISF ಆಗಿರ್ಬೋದು, SSB, ಅಸ್ಸಾಂ ರೈಫಲ್ಸ್, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ 10, 12, 5 ಈ ರೀತಿ ಅವ್ರಿಗೆ ಎಷ್ಟು ವೇಕೆನ್ಸಿ ಖಾಲಿ ಇದೆ ಅಷ್ಟು ಬಟಾಲಿಯನ್ ನ ಹೊಸದಾಗಿ ಓಪನ್ ಮಾಡ್ತಾ ಇದ್ದಾರೆ. ಒಂದು ಬಟಾಲಿಯನ್ ಸ್ಟ್ರೆಂತ್ 1100ರಿಂದ 1200 ಇರುತ್ತೆ. ಅಂದ್ರೆ ನೀವು ಯೋಚನೆ ಮಾಡಿ, ಟೋಟಲ್ 50ರಿಂದ 55 ಬಟಾಲಿಯನ್ ಹೊಸದಾಗಿ ಓಪನ್ ಆಗ್ತಾ ಇದೆ. ಅಂದ್ರೆ 55,000ದಿಂದ 60,000 ವೇಕೆನ್ಸಿ ಜಾಸ್ತಿ ಮಾಡ್ತಾರೆ. ಈ ವೇಕೆನ್ಸಿನ ಗೈಸ್ ನಿಮ್ಮ ರಿಟರ್ನ್ ಎಕ್ಸಾಮ್ ಆದ್ಮೇಲೆ ಜುಲೈ, ಆಗಸ್ಟ್ ಫಿಸಿಕಲ್ ನಡೀತಾ ಇರುತ್ತಲ್ಲ, ಆ ಟೈಮಲ್ಲಿ ಆಡ್ ಮಾಡ್ಕೋತಾರೆ. ಏನಿವಾಗ 25,400 ವೇಕೆನ್ಸಿ ಇದೆ,
ಅದಕ್ಕೆ ಈ ವೇಕೆನ್ಸಿನ ಆಡಾಗುತ್ತೆ. ಟೋಟಲ್ ಕಡಿಮೆ ಅಂದ್ರೂ 50,000ದಿಂದ 60,000 ವೇಕೆನ್ಸಿ ಈ ವರ್ಷ ಬಂದೇ ಬರುತ್ತೆ. ಹಾಗಾಗಿ ಯಾರೆಲ್ಲ ತಯಾರಿನ ಮಾಡ್ತಾ ಇದ್ದೀರಾ, ಚೆನ್ನಾಗಿ ತಯಾರಿನ ಮಾಡಿ, ಪ್ರಾಕ್ಟೀಸ್ನ ಬಿಡಬೇಡಿ. ಪ್ರತಿದಿನ 1 ಅವರ್ ಪ್ರಾಕ್ಟೀಸ್ ಮಾಡಿ, ಪ್ರತಿದಿನ 1 ಅವರ್ ರಿಟರ್ನ್ ಮತ್ತೆ 1 ಅವರ್ ಫಿಸಿಕಲ್ಗೆ ನಿಮ್ಮ ಟೈಮ್ ಎಷ್ಟೇ ಬ್ಯುಸಿ ಇದ್ರು 1 ಅವರ್ ನೀವು ಅದಕ್ಕೆ ಸ್ಪೆಂಡ್ ಮಾಡಲೇಬೇಕು. ಯಾರು ಹಾರ್ಡ್ ವರ್ಕ್ ಮಾಡ್ತೀರಾ ಅವರು 100% ಈ ಸಲ ಕ್ವಾಲಿಫೈ ಆಗೋದು ಖಚಿತ. ಹಾಗಾಗಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಿ. 8th ಪೇ ಕಮಿಷನ್ ಬಗ್ಗೆ ಹೇಳೋದಾದ್ರೆ ಗೈಸ್, ಇವಾಗ ನಿಮ್ಮ ಬೇಸಿಕ್ ಏನು ಒಂದು 21,700 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಆ ಬೇಸಿಕ್ ಪೇ ಕಡಿಮೆ ಅಂದ್ರು 40,000ವರೆಗೆ ಹೋಗುತ್ತೆ. ನಿಮ್ಮ ಬೇಸಿಕ್ ಪೇ 40,000ವರೆಗೆ ಹೋಯ್ತು ಅಂದ್ರೆ ನಿಮ್ಮ ಅದ್ರ ಜೊತೆಗೆ ರಿಸ್ಕ್ ಅಲೌನ್ಸ್ ಆಯ್ತು, ಮತ್ತೆ HRA, TA, DA, TPT ಈ ರೀತಿ ಬೇರೆ ಬೇರೆ ಅಲೌನ್ಸ್ ಎಲ್ಲ ಸೇರಿ ನಿಮ್ಮ ಫಸ್ಟ್ ತಿಂಗಳ ಸ್ಯಾಲ್ರಿನೇ ಟ್ರೈನಿಂಗ್ ಅಲ್ಲಿ 50,000 ದಾಟುತ್ತೆ. ಇದೇ ವರ್ಷ ಜನವರಿ 1ಕ್ಕೆ ಪೇ ಕಮಿಷನ್ ಅನೌನ್ಸ್ ಮಾಡಬೇಕಾಗಿತ್ತು. ಬಿಜೆಪಿ ಗೌರ್ಮೆಂಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಪೇ ಕಮಿಷನ್ ಬೋರ್ಡ್ ಎಲ್ಲ ನೇಮಿಸಿದ್ದಾರೆ. ಒಂದು ಬೋರ್ಡ್ ತಯಾರಾಗಿ ಅದರದ್ದು ರಿಪೋರ್ಟ್ನ ರೆಡಿ ಮಾಡಿ ಗೌರ್ಮೆಂಟ್ಗೆ ಅವರು ಸಬ್ಮಿಟ್ ಮಾಡೋದಕ್ಕೆ 18 ತಿಂಗಳು ಬೇಕು, ಅಂದ್ರೆ 1.5 ವರ್ಷ ಬೇಕು ಗೈಸ್. ಇವಾಗ ಲಾಸ್ಟ್ ಇಯರ್ ನವೆಂಬರ್ ಅಲ್ಲಷ್ಟೇ ಬೋರ್ಡ್ನ ಅವರು ನೇಮಿಸಿದ್ದಾರೆ. ಸೊ 18 ತಿಂಗಳಂದ್ರೆ ಈ ವರ್ಷ ಫುಲ್ ಹೋಗ್ಬೇಕು. ನೆಕ್ಸ್ಟ್ ಇಯರ್ ಗೊತ್ತಾಗುತ್ತೆ ಪೇ ಕಮಿಷನ್ ಎಷ್ಟು ಏನು ಯಾವ ರೀತಿ ಇರುತ್ತೆ ಅಂತ. ನೀವು ಅಷ್ಟರಲ್ಲಿ ನಿಮ್ದೆಲ್ಲ ಸೆಲೆಕ್ಷನ್ ಪ್ರೊಸೆಸ್ ಎಲ್ಲ ಮುಗಿದು ಜಾಯ್ನಿಂಗ್ ಲೆಟರ್ ತಗೋತಾ ಇರ್ತೀರಾ. ಹೆಂಗೆ 2025ರವರು ಇವಾಗ 2026ರಲ್ಲಿ ಜಾಯಿನ್ ಆಗಿ ಟ್ರೈನಿಂಗ್ ಸೆಂಟರ್ಗೆ ಹೋಗಿದ್ದಾರೆ, ಅದೇ ತರ ನೀವು ನೆಕ್ಸ್ಟ್ ಇಯರ್ 2027ರಲ್ಲಿ ಜಾಯಿನ್ ಆಗ್ತೀರಾ, ಟ್ರೈನಿಂಗ್ ಸೆಂಟರ್ ಹೋಗ್ತೀರಾ. ಆ ಟೈಮಲ್ಲಿ ನಿಮಗೆ 8th ಪೇ ಕಮಿಷನ್ ಅನೌನ್ಸ್ ಆಗುತ್ತೆ. ನೀವು ಬರ್ತಿದ್ದಂಗೆನೆ 8th ಪೇ ಕಮಿಷನ್ ನಿಮಗೆ ವೆಲ್ಕಮ್ ಮಾಡುತ್ತೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಗೈಸ್. ಯಾರೆಲ್ಲ ಹಾರ್ಡ್ ವರ್ಕ್ ಮಾಡ್ತೀರಾ ಅವ್ರಿಗೆ ಈ ಸಲ ಖಂಡಿತ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಪ್ರಾಕ್ಟೀಸ್ನ ಮಾಡ್ತಾ ಇರಿ. ಒಳ್ಳೆ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಸಿಗುತ್ತೆ. ಒಂದು ಮಿಡಲ್ ಕ್ಲಾಸ್ ಇಂದ ಬಂದಂತ ಮಕ್ಕಳು 20 ವರ್ಷ ಡ್ಯೂಟಿ ಮಾಡಿದ್ರೆ ಅವರ ಲೈಫು, ಅವರ ಫ್ಯಾಮಿಲಿ, ಅವ್ರ ಬ್ಯಾಕ್ ಗ್ರೌಂಡ್ ಪ್ರತಿಯೊಂದು ಚೇಂಜ್ ಆಗ್ಬಿಡುತ್ತೆ. ನಾನು ಅಷ್ಟೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ಇವಾಗ ಒಂದು ಲೆವೆಲ್ ಅಲ್ಲಿ ಒಂದು ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಕೋಬಹುದು. ಹಾಗಾಗಿ ನಿಮ್ಮ ಲೈಫೇ ಚೇಂಜ್ ಆಗ್ಬಿಡುತ್ತೆ. ನಿಮ್ಮ ಫ್ಯಾಮಿಲಿ ಅವ್ರದ್ದು ಅಷ್ಟೇ ಫುಲ್ ಲೈಫ್ ಸ್ಟೇಟಸ್ ಚೇಂಜ್ ಆಗುತ್ತೆ. ಹಾಗಾಗಿ ಹಾರ್ಡ್ ವರ್ಕ್ ಮಾಡಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಅಗ್ನಿವೀರಲ್ ಆದ್ರೆ 4 ವರ್ಷ ಆದ್ಮೇಲೆ ಮುಂದೇನು ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ. ಏನ್ ಮಾಡ್ಬೇಕು ಅನ್ನೋದು ತೋಚಲ್ಲ. ತಕ್ಷಣ ಜಾಬ್ಗಳು ಸಿಗಲ್ಲ. ಇದು ಹಂಗಲ್ಲ, ಲೈಫ್ ಟೈಮ್ ಜಾಬ್ ಗಾಯ್ಸ್. ಇದು 20 ವರ್ಷ ನೀವು ಮಾಡಬಹುದು. ಆರಾಮಾಗಿ 20 ವರ್ಷ ಮಾಡಿ VRS ಕೂಡ ತಗೋಬಹುದು. ನೆಕ್ಸ್ಟ್ ಇಯರ್ ನಂದು 20 ವರ್ಷ ಕಂಪ್ಲೀಟ್ ಆಗುತ್ತೆ. ಯೋಚನೆ ಮಾಡ್ತಾ ಇದ್ದೀನಿ VRS ತಗೊಳ್ಳ ಅಥವಾ ಕಂಟಿನ್ಯೂ ಮಾಡ್ಲಾ ಅಂತ. CAPF ಅಲ್ಲಿ 20 ವರ್ಷ ಆದ್ಮೇಲೆ ಹೋಗ್ಲೇಬೇಕು ಅಂತ ಏನಿಲ್ಲ, ನೀವು ಕಂಟಿನ್ಯೂ ಕೂಡ ಮಾಡ್ಬೋದು. ನಿಮ್ಮ ಏಜು 58 ಆಗೋವರೆಗೂ ಸರ್ವಿಸ್ನ ಕಂಟಿನ್ಯೂ ಮಾಡಬಹುದು. 20 ವರ್ಷ, 25, 30 ಎಷ್ಟಾದ್ರೂ ಸರ್ವಿಸ್ನ ಮಾಡ್ಬೋದು ಗೈಸ್. ಸೊ ಲೈಫ್ ಟೈಮ್ ಜಾಬ್ ಅಂತಾನೆ ಹೇಳ್ಬೋದು CAPF. ಹಾಗಾಗಿ SSC GD ಅಲ್ಲಿ ಯಾರೆಲ್ಲ ತಯಾರಿ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಳ್ಳೆ ಚಾನ್ಸ್ ಅಂತಾನೆ ಹೇಳ್ಬೋದು. 50,000ರಿಂದ 60,000 ವೇಕೆನ್ಸಿ. ಹಾಗಾಗಿ ತಯಾರಿನ ಮಾಡ್ತಾ ಇರಿ. ಏನಾದರೂ ಡೌಟ್ಸ್ ಇದ್ರೆ ಅಥವಾ ಫಿಸಿಕಲ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಯಾವ ರೀತಿ ಕ್ಲಿಯರ್ ಮಾಡಬೇಕು 5 ಕಿಲೋಮೀಟರ್ನ ಅನ್ನೋದ್ರ ನಿಮ್ಗೆ ಟೈಮಿಂಗ್ ಎಲ್ಲ ಬರ್ತಾ ಇಲ್ಲ ಅಂತೆಲ್ಲ ಅನ್ಸಿದ್ರೆ ಕಮೆಂಟ್ ಮಾಡಿ, ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಹೊಸ ಅಪ್ಡೇಟ್ ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಜೈ ಹಿಂದ್.